ಜ್ಯೋತಿಯನ್ನು ನಿಮ್ಮ ಮುಖಾಂತರ ಬೆಳೆಸಿಕೊಂಡು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹೊರಟಿದ್ದೀವಿ. ಎಲ್ಲ ರೀತಿಯಲ್ಲೂ ದೇವರ ಆಶೀರ್ವಾದದಿಂದ ಶುಭವಾಗಲಿ. ದೇವರೇ, ನಿನ್ನ ಸನ್ನಿಧಾನದಿಂದ ಹೊರಟಿದ್ದೀವಿ. ಪ್ರಚಾರ ಕಾರ್ಯಕ್ಕೆ ಎಲ್ಲ ರೀತಿಯಲ್ಲೂ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲೂ ಅಡೆತಡೆಗಳಿಲ್ಲದೆ, ಯಾವುದೇ ರೀತಿಯ ವಿಘ್ನಗಳಾಗದೆ ಎಲ್ಲ ಸುಸೂತ್ರವಾಗಲಿ ಅಂತ ಆಶೀರ್ವಾದ ಮಾಡುತ್ತಾ ದೀಪಾವಳಿಗೆ ದೀಪಾವಳಿಗೆ ದೀಪ್ ದೀಪ್ ದೀಪಾವಳಿಗೆ ದೀಪ್ 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 ದೀಪಾವಳಿಗೆ ಹುಟ್ಟೋಳೆ ಅಗ್ನಿಲಿ ಬೆಳೆಯೋಳೆ ಅಗ್ನಿಲ್ಲಿರ ಕಣ್ಣ ತೆರೆಯೋಳೆ ಅಗ್ನಿಲ್ಲಿರ ಕಣ್ಣ ತೆರೆಯೋಳೆ ಜ್ಯೋತಮ್ಮ ತಾಯಿ ನೀನೊರಟ ಬೆಳಗಮ್ಮ ನೀವೊಂದು ಈಗ ಜಯದುಯ್ಯ ನೀಲಿರೋ ಕಣ್ಣ ತೆರೆಯೋಳೆ ಜ್ಯೋತಮ್ಮ ತಾಯಿ ನೀನೆದ್ದು ಜಯ ನೀ ಹೊರಟ ಕಾರ್ಯ ಜಯ ಜಯ. ಮನೀಶ್ ಈ ಕಡೆ ಬಾ. ಬಾಪ ಬೇಡ ಬೇಡ ತಿನ್ಬೇಡ. ಬಾ ಸಾಕ. ಇಲ್ಲೇ ಒಂದು ಹಾಡು ಹೇಳಿ, ಒಂದು ನೆನೆಕಡ್ಡಿ ಒಂದು ಕೊಡಿ ಕೊಡಿ. ಪೂಜೆ ಮಾಡ್ಬೇಕಿತ್ತಣ್ಣ. ಅಣ್ಣ ನೀವು ಅಲ್ಲಿ ಹೋಗ್ರಿ. ಏನು ಒಂದು ಪೂಜೆ ಸಾಮಾನು ಏನಿಲ್ಲ. ಇಲ್ಲಿ ಯಾರದ ಬಿಡಿ. ಸ್ವಲ್ಪ ಹಿಂದೆ ಕೊಡಿ. ಸ್ವಲ್ಪ ಕೊಡಿ. ಹಾ 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 ಬಾ ಬಾ. ಇನ್ನೊಂದ್ಸಲ ಹಾಕಿ ಹೂವು. ಇನ್ನೊಂದು ಸ್ವಲ್ಪ ಅಕ್ಕಿ ಕೊಡಿ. ಅಲ್ಲಿ ತಿನ್ಸಾಗಲಿ, ಕರಿಗೆ ಆಮೇಲೆ ತಿನ್ಸೋಣ. ಅಡಿಕೆ ಏನಿದೆ ಇದೆ, ಅದು ಅಡಿಕೆ. ಇನ್ನೊಂದು ಸ್ವಲ್ಪ ಕರಗುತ್ತೆ. ಸ್ವಲ್ಪ ಅಕ್ಕಿ ಪ್ರಚಾರ ಕಾರ್ಯ ಇವತ್ತಿನಿಂದ ಸ್ವಾಮಿ ದೇವಸ್ಥಾನದಲ್ಲಿ ಶುಭ ಕಾರ್ಯಕ್ಕೆ ನಿಮ್ಮ ಮುಖಾಂತರ ಒಂದು ಆಶೀರ್ವಾದ ಬೇಡ್ತಿದ್ದೀವಿ. ಎಲ್ಲ ರೀತಿಯಲ್ಲಿ ಒಳ್ಳೇದಾಗಲಿ ಅಂತ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ತಂಡ ಈ ಥರದೊಂದು ಪ್ರಚಾರ ಅಂತ ಮಾಡಿದ್ದೀವಿ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ. ನಿಮ್ಮ ಮುಖಾಂತರ ನಮ್ಮ ಚಿತ್ರಕ್ಕೆ ಒಂದು ಸಕ್ಸಸ್ ಆಗಲಿ ಅನ್ನೋ ಒಂದು ಎಲ್ಲ ರೀತಿಯ ಒಂದು ಕೇಳ್ಕೊಳ್ತಾ ಇದ್ದೀವಿ. ಮಂಡಲಕ್ಕೆ ತಾಯಮ್ಮ ರೆಣ್ಣೆ ಬನ್ನಿ, ತಾಯಮ್ಮ ರೆಣ್ಣೆ ಬನ್ನಿ, ಎಣ್ಣೆ ಎರೆದಮ್ಮ ಮಣ್ಣಾನೆ ಉಳಿದಮ್ಮ ಬಾಲಯ್ಯ ರಡಿರಿ ಮನೆ ತುಂಬ, ಬಾಲಯ್ಯ ರಡಿರಿ ಮನೆ ತುಂಬ, ಬಾಲಯ್ಯ ರಡಿರಿ ಮನೆ ತುಂಬ ಎಂದೇಳಿ ಕಾಮನ ಹುಡುಗಾರು ಹರಿಯಾರು, ಕಾಮನ ಹುಡುಗಾರು ಹರಿಯಾರು, ಕಾಮನ ಹುಡುಗಾರು ಹರಿಯಾರು. ಬೆಳೆಯೋಳೆ ಬತ್ತೇಲಿರೋ ಕಣ್ಣ ತೆರೆಯೋಳೆ, ಬತ್ತೇಲಿರೋ ಕಣ್ಣ ತೆರೆಯೋಳೆ ಜ್ಯೋತಮ್ಮ ತಾಯಿ ನೀನೆದ್ದು ಈಗ ಬೆಳಗಮ್ಮ, ನೀನೆದ್ದು ಈಗ ಬೆಳಗಮ್ಮ. ದೀಪಾವಳಿಗೆ ದೀಪಾವಳಿಗೆ
ಸರ್ ಎಲ್ರಿಗೂ ನಮಸ್ಕಾರ. ನಮ್ಮದು ಕೆರೆಬೇಟೆ ಅಂತ ಸಿನಿಮಾ. ಕೆರೆಬೇಟೆ ಅಂತ ಒಂದು ಸಿನಿಮಾ ಮಾರ್ಚ್ 15ಕ್ಕೆ ರಿಲೀಸ್ ಆಗ್ತಿದೆ. ಇವತ್ತಿಂದ ಅಧಿಕೃತ ಚಾಲನೆ. ಇದು ಒಂದು ಸಂಪ್ರದಾಯ, ಜ್ಯೋತಿ ಹಿಡಿದು ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಡೋ ಥರ, ಅಂದರೆ ಒಂದು ಒಳ್ಳೆ ಕಾರ್ಯಕ್ಕೆ ಇವತ್ತಿಂದ ಪ್ರಚಾರಕ್ಕೆ ಹೊರಟಿದ್ದೀವಿ. ಆ ಪ್ರಚಾರಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸಿಗಲಿ ಅಂತ ಕೆರೆಬೇಟೆ ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್. ದೀಪ ನಡೆ ಮುಂದೆ ಕಾಮನ ದೀಪ ನಡೆ ಮುಂದೆ ಕಾಮನ ದೀಪ ನಡೆ ಮುಂದೆ ಕಾಮನ ನಡೆ ಮುಂದೆ ಕಾಮನ ದೀಪ ನಡೆ ಮುಂದೆ ಕಾಮನ ಹುಡುಗರು ಹರಿಜಾರು ಕಾಮನ ಹುಡುಗರು ಹರಿಜಾರು ಈಗ ಒಂದು ನಿಮಿಷ, ನಮ್ಮದು ಕೆರೆಬೇಟೆ ಅಂತ ಸಿನಿಮಾ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಿದೆ. ಆ ಪ್ರಚಾರ ಕಾರ್ಯಕ್ಕೆ ನಾವಿರೋದು ಇದೇ ಏರಿಯಾ. ಇವತ್ತಿಂದ ಶುರು ಮಾಡಿದ್ದೀವಿ. ಅಂದರೆ ಇದೊಂದು ಮಲೆನಾಡು ಕಡೆಗೆ ಒಂದು ಸಂಪ್ರದಾಯ. ಒಂದು ಯಾವುದೇ ಒಂದು ಶುಭ ಕಾರ್ಯ ಮಾಡೋಷ್ಟೊತ್ತಿಗೆ ಒಂದು ಜ್ಯೋತಿಗೆ ಬೇರೆಯವ್ರ ಮುಖಾಂತರ ಎಣ್ಣೆ ಏರಿಸಿ ನಿಮ್ಮೆಲ್ಲರಿಂದ ಒಂದು ಆಶೀರ್ವಾದ ಬೇಡ್ತಿದ್ದೀವಿ. ಅಂದರೆ ನಿಮ್ಮ ಮುಖಾಂತರ ಬೇಡೋ ಅಂಥ ಆಶೀರ್ವಾದ ಅಂದರೆ ಇಡೀ ಕರ್ನಾಟಕದ ಎಲ್ಲ ಜನಗಳ ಮುಖಾಂತರನೂ ಬೇಡೋ ಅಂಥದ್ದು ಅಂತ. ನಾವು ಮಾಡೋವಂಥ ಒಳ್ಳೆ ಕಾರ್ಯ, ಇಡೀ ಚಲನಚಿತ್ರ ನಮ್ಮದೇನು ಕೆರೆಬೇಟೆ ಇದೆಯಲ್ಲ, ಅತಿ ದೊಡ್ಡ ಒಂದು ಯಶಸ್ಸಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಗಲಿ ಅನ್ನೋ ಒಂದು ಆಶಯದ ಮೇಲೆ ಈ ಒಂದು ಕಾರ್ಯನ ಇವತ್ತಿಂದ ಶುರು ಮಾಡಿದ್ದೀವಿ. ನೀನೆದ್ದು ಈಗ ಬೆಳಗಮ್ಮ, ನೀನೆದ್ದು ಈಗ ಬೆಳಗಮ್ಮ, ಇಲ್ಲಿ ಹುಟ್ಟೋಳೆ ಬತ್ತಿಲಿ ಬೆಳೆಯೋಳೆ, ಬತ್ತೇಲಿರೋ ಕಣ್ಣ ತೆರೆಯೋಳೆ, ಬತ್ತಿಲಿರೋ ಕಣ್ಣ ತೆರೆಯೋಳೆ ಜ್ಯೋತಮ್ಮ ತಾಯಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಗುರು ಬಿ ಅಂತ, ಕೆರೆಬೇಟೆ ಸಿನಿಮಾದ ನಿರ್ದೇಶಕ. ಇದೇ ಮಾರ್ಚ್ 15ಕ್ಕೆ ಕೆರೆಬೇಟೆ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೋಸ್ಕರ ಈ ವಿಭಿನ್ನವಾದ ಒಂದು ಏನು ಪ್ರಮೋಷನ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಪ್ರಚಾರನ ಚಾಲನೆ ಆಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿಶಂಕರ್. ಕೆರೆಬೇಟೆ ಸಿನಿಮಾದ ಟ್ರೈಲರ್ ಬಂದು ನಾಡಿದ್ದು ಶುಕ್ರವಾರ 10:05 A2 ಚಾನಲ್ನಲ್ಲಿ ಬಿಡುಗಡೆ ಆಗ್ತಿದೆ. ನೀವೆಲ್ಲರೂ ನೋಡಿ ಹರಿಸಿ. ಸಿನಿಮಾ ಖಂಡಿತವಾಗೂ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಎತ್ರ ಕೂಣೆ ಈಗ ನಾಳೆಯಿಂದ ಏನು ನೀವೀಗ ಟ್ಯಾಬ್ಲೋ ವೆಹಿಕಲ್ ನೋಡ್ತಾ ಇದ್ದೀರಲ್ವಾ, ಕರ್ನಾಟಕಾದ್ಯಂತ ಈ ಥರದ 2 ಗಾಡಿಗಳು ಎಲ್ಲ ಜಿಲ್ಲೆಗೂ ತುಂಬ ವಿಶೇಷವಾಗಿ ಮಾಡಿಸಿದ್ದೀವಿ. ಅಂದರೆ ಏನು ನಮ್ಮ ಕೆರೆಬೇಟೆಯ ಮೇಜರ್ ಥೀಮ್ ಇದೆಯಲ್ಲ, ಕೂಣಿ ಅಂತ ಹೇಳ್ತೀವಲ್ಲ, ಆ ಕೂಣಿಯನ್ನು ಒಂದು ದೊಡ್ಡದಾಗಿ 12 ಅಡಿ ಹೈಟಲ್ಲಿ ಮಾಡಿ ಈ ಥರದ್ದೊಂದು ಸುತ್ತ ಒಂದು ಸಣ್ಣ ಸಣ್ಣದ 4 ಚಿಕ್ಕ ಕೂಣಿಗಳಿಟ್ಟು ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ಗಾಡಿ ಇನ್ನು 22 ದಿವಸ ಟ್ರಾವೆಲ್ ಮಾಡುತ್ತೆ. ಬಂದಂಥ ಜಾಗಗಳಲ್ಲಿ ನಿಮಗೆ ಏನು ವಿಶೇಷವಾಗಿ ಈ ಗಾಡಿ ಬಗ್ಗೆ ಒಂದು ಏನು ಸಿನಿಮಾ ಬಗ್ಗೆ ಒಂದು ಒಲವನ್ನು ಮೂಡಿಸ್ಕೊಂಡು ನೀವೆಲ್ಲ ಟೀಸರು ಟ್ರೈಲರ್ ಎಲ್ಲ ರಿಲೀಸ್ ಆಗಿರುತ್ತೆ. ಎಲ್ಲರೂ ಕೂಡ ನೋಡಿ ನಮ್ಮ ಚಿತ್ರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡಿ ಅಂತ ಕೇಳ್ಕೊಡ್ತೀವಿ. ಇದೇ ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಬೇಕು. ಎಸ್. ಆಗಲೇ ಹೇಳ್ದಂಗೆ ನಾನು ಕೆರೆಬೇಟೆ ಅನ್ನೋದು ಒಂದು ಮಲೆನಾಡಿನ ಸಂಸ್ಕೃತಿನ ಬಿಂಬಿಸುವಂಥದ್ದು. ಮಲೆನಾಡಿಗೆ ಈ ಸಿನಿಮಾ ನೋಡ್ಬೇಕಾದ್ರೆ ಮಲೆನಾಡಿಗೆ ಒಂದು 2.5 ಅವರ್ ಒಂದು ಟ್ರಿಪ್ ಹೋಗಿ ಬಂದಂಗಿರುತ್ತೆ. ಅಲ್ಲಿರುವಂಥ ವಿಧವಾದ ಲೊಕೇಶನ್ಸ್, ಅದೇ ರೀತಿಯಾದ ವಿಧವಾದ ಎಮೋಷನ್ಸ್ಗಳನ್ನ ನೀವು ಅಲ್ಲಿ ಖಂಡಿತವಾಗೂ ನೋಡ್ತೀರಾ. ಖಂಡಿತವಾಗೂ ನಿಮಗೆ ನಿರಾಸೆ ಆಗಲ್ಲ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ದಯವಿಟ್ಟು
ಇದೇ ಮಾರ್ಚ್ 15ಕ್ಕೆ ಥಿಯೇಟ್ರಿಗೆ ಬರ್ತಾ ಇದೆ ಸಿನಿಮಾ. ದಯವಿಟ್ಟು ಎಲ್ಲರೂ ನೋಡಬೇಕು ಪ್ರೇಕ್ಷಕ ಪ್ರಭುಗಳು. ಅಂದರೆ ಒಂದು ಮಲೆನಾಡು ಹೇಳಿದ್ವಲ್ಲ, ಆಲ್ರೆಡಿ ಹೇಳಿದಾಗೆ ಮಲೆನಾಡು ಪ್ರಾಂತ್ಯದಲ್ಲಿ ಶೂಟಿಂಗ್ ಆಗಿದೆ. ಹಾಗಂತ ಹೇಳಿ ಇಡೀ ಸಿನಿಮಾ ಎಲ್ಲರಿಗೂ ಸಲ್ಲುವಂಥ ಸಿನಿಮಾ ಇದು. ಅಂದರೆ ಆಲ್ರೆಡಿ ನಿಮಗೆ ಹೇಳಿದಾಗೆ ಏನು ಒಂದು ಪ್ರತಿಯೊಬ್ಬ ವ್ಯಕ್ತಿಲಿ ಏನು ಒಂದು ಕತೆ ನಡೆಯುವಂಥ ಊರು ಮಾತ್ರ ಮಲೆನಾಡು ಇರ್ಬೋದು. ಅಲ್ಲಿ ನಡೆಯುವಂಥ ಘಟನೆಗಳು ಎಲ್ಲರ ಬದುಕಲ್ಲೂ, ಎಲ್ಲ ಜಾಗಗಳಲ್ಲೂ, ಎಲ್ಲರ ಬದುಕಲ್ಲೂ ನಡೆಯುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಿನಿಮಾ ನಿಮಗೆ ವೈಯಕ್ತಿಕವಾಗಿ ಇದು ಒಂದಲ್ಲ ಒಂದು ಹಂತದಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ದೊಡ್ಡ ಒಂದು ಭರವಸೆ ನಮಗಿದೆ. ನಿಮಗೆ ಇದಕ್ಕಿಂತ ಮುಂಚೆ ಟೀಸರ್ ಬಿಡುಗಡೆ ಆಗಿದೆ, ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ಶ್ರಮ ಇರ್ಬೋದು ಅಥವಾ ಅದಕ್ಕೆ ಏನು ಒಂದು ಪ್ರಯತ್ನಗಳು ಮಾಡಿದ್ವಿ ಅದು ಖಂಡಿತವಾಗೂ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಪಡೆದು ತುಂಬ ದೊಡ್ಡದೊಂದು ಯಶಸ್ಸಿಗೆ ನಾಂದಿಯಾಗಿದೆ. ಮೊನ್ನೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ, ಮಲೆನಾಡ ಗೊಂಬೆ ಅಂತೇಳಿ. ಅದು ಕೂಡ A2 ಮ್ಯೂಸಿಕಲ್ಲಿ ನೀವು ನೋಡ್ಬೋದು ಹೋಗಿ. ಎಲ್ರಿಗೂ ನಮಸ್ಕಾರ, ನಾನು ಬಿಂದು ಶಿವರಾಮ್. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೆರೆಬೇಟೆ ಟೀಸರ್ ಮತ್ತು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಹಾಗೆ ಟ್ರೈಲರ್ ಇದೇ ವಾರ 23ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತದೆ A2 ಮ್ಯೂಸಿಕಲ್ಲಿ. ಅದೇ ರೀತಿ ನಿಮ್ಮ ಸಪೋರ್ಟ್ ಮತ್ತು ಎಲ್ಲರೂ ಪ್ರೀತಿ ಬೇಕು. ಹೀಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ನಿಮಗೆ ಟ್ಯಾಬ್ಲೋ ವೆಹಿಕಲ್ ನೋಡಿರ್ಬೋದು, ಅದನ್ನು ಕೂಡ ವಿಭಿನ್ನವಾಗಿ ಮಾಡಿಸಿದ್ದೀವಿ. ಇಡೀ ಒಂದು ಟ್ಯಾಬ್ಲೋ ವೆಹಿಕಲನ್ನೇ ಏನು ಒಂದು ಕೂಣಿಯ ಅಂದರೆ ಏನು ಮೀನು ಹಿಡಿಯುವಂಥ ಒಂದು ಕೂಣಿಯ ಶೇಪಲ್ಲಿ ಮಾಡಿದ್ದೀವಿ. ಅಂದರೆ ಒಂದು ಅಟ್ರ್ಯಾಕ್ಟ್ ಆಗಬೇಕು, ಏನಿದು ವಿಶೇಷ ಅಂತ ಜನ ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಸಿನಿಮಾದ ನಿರ್ಮಾಪಕರು ಮಾತಾಡ್ತಾರೆ. ಯಾರು ಸರ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಶಂಕರ್ ಪಾಟೀಲ್ ಅಂದ್ಬಿಟ್ಟು ಈ ಚಲನಚಿತ್ರದ ನಿರ್ಮಾಪಕ. ಈ ಒಂದು ಚಲನಚಿತ್ರವನ್ನು ನಾವು ಶಿವಮೊಗ್ಗ ಡಿಸ್ಟ್ರಿಕ್ಕು ಸೊರಬ ತಾಲೂಕು ಹಾಗೂ ಸಾಗರ ತಾಲೂಕಿನಲ್ಲಿ ವಿಭಿನ್ನವಾಗಿ ಚಿತ್ರೀಕರಣ ಮಾಡಿದ್ದೀವಿ. ಈ ಒಂದು ಚಿತ್ರದಲ್ಲಿ ಪ್ರತಿಯೊಬ್ಬರು ಕೂಡ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ಇಷ್ಟ ಆಗೋಂಥ ಚಿತ್ರೀಕರಣ ಮಾಡಿದ್ದೀವಿ. ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಆರೈಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಈಗೇನು ನಾವು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ ಈಗ ಬರೀ ಶುರು ಮಾಡ್ತಾಯಿದ್ದೀವಿ. ಈಗ ಒಂದು ಕಾರ್ಯಕ್ರಮ ಈ ಸಿನಿಮಾ ರಿಲೀಸ್ ಆಗೋರು ಕೂಡ ಇದು ವಿಭಿನ್ನ ರೀತಿಯಲ್ಲಿ ಹಂತವಾಗಿ ನಡೀತಾ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಚಲನಚಿತ್ರದ ಮಲೆನಾಡ ಗೊಂಬೆ ಅಂತ ಸಾಂಗ್ ಕೂಡ ರಿಲೀಸ್ ಆಗಿದೆ. ಈಗಾಗಲೇ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಬಂದಿದೆ. ಆ ಒಂದು ಹಾಡು A2 ಮ್ಯೂಸಿಕ್ನಲ್ಲಿದೆ, ಪ್ರತಿಯೊಬ್ಬರು ಕೂಡ ನೋಡಬೇಕು. ಅದೇ ರೀತಿಯಾಗಿ ನಮ್ಮ ಒಂದು ಟ್ರೈಲರ್ ನಾಡು ಶುಕ್ರವಾರ ದಿವಸ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಪ್ರತಿಯೊಬ್ಬರು ನೋಡಿ ಆಶೀರ್ವದಿಸಬೇಕು, ಹೆಚ್ಚಿನ ರೀತಿಯಲ್ಲಿ ನಮಗೆ ಆಶೀರ್ವಾದ ನೀಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ನಮಸ್ಕಾರ.